ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮೆಲ್ಲ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಸಾರಿ ಯಾವ ಥರ ಉಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಸಾರಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಉಡೋದಕ್ಕೆ ಬರುತ್ತೆ. ಸ್ವಲ್ಪ ಹೆಣ್ಮಕ್ಳಿಗೆ ನೀಟಾಗಿ ಉಡೋದಕ್ಕೆ ಬರುತ್ತೆ, ಇನ್ನೊಂದು ಸ್ವಲ್ಪ ಹೆಣ್ಮಕ್ಳಿಗೆ ನೀಟಾಗಿ ಉಡೋದಕ್ಕೆ ಬರಲ್ಲ. ಈ ಥರ ಎಲ್ಲ ಇರುತ್ತೆ. ಇನ್ನು ಸ್ವಲ್ಪ ಹೆಣ್ಮಕ್ಳಿಗೆ ಸಾರಿ ಉಡೋದಕ್ಕೆ ಬರೋದೇ ಇಲ್ಲ, ತುಂಬ ಕಷ್ಟಪಡ್ತಾರೆ. ಸಡನ್ನಾಗಿ ಏನಾದರೂ ಮದುವೆ ಫಿಕ್ಸ್ ಆಗಿ ಮದುವೆಯಾಗಿ ಗಂಡನ ಮನೆಗೆ ಹೋದಾಗಲೂ ಅಷ್ಟೇ, ಅಲ್ಲಿ ಸಾರಿ ಉಡೋದಕ್ಕೆ ಏನಾದರೂ ಬಂದಿಲ್ಲ ಅಂತ ಹೇಳಿದರೆ ತುಂಬಾ ಪರದಾಡ್ತಾರೆ ಅಂತ ಹೇಳ್ಬೋದು. ಆ ರೀತಿ ಎಲ್ಲ ಆಗಬಾರ್ದು. ನಾವು ಹೆಣ್ಮಕ್ಳು ಏನು ಹೆಣ್ಮಕ್ಳಾಗಿ ಹುಟ್ಟಿದ್ದೀವಲ್ವಾ, ಹೆಣ್ಮಕ್ಳಾಗಿ ಹುಟ್ಟಿದ ನಂತರ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಅಡುಗೆ ಕಲಿಯೋದು, ಮನೆ ಜವಾಬ್ದಾರಿನ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅಷ್ಟೇ ಇಂಪಾರ್ಟೆಂಟ್ ಈ ಸಾರಿ ಉಡೋದು ಕೂಡ ಆಗಿರುತ್ತೆ. ಕೆಲವೊಬ್ಬರು ತುಂಬಾ ಈಸಿಯಾಗಿ ತಗೋತಾರೆ. ಸಾರಿ ಉಡೋದಲ್ವಾ, ಅದರಲ್ಲಿ ಏನಿರುತ್ತೆ ಅದನ್ನು ಕಲಿಬಹುದು ಆಮೇಲೆ ಅಂತ ಅಂದ್ಬಿಟ್ಟು ದಿನಾನ ಮುಂದಕ್ಕೆ ಹಾಕ್ತಾನೆ ಇರ್ತಾರೆ. ಆ ರೀತಿ ಎಲ್ಲ ಮಾಡಬಾರ್ದು. ನಾವು ತುಂಬ ಅದನ್ನು ಒಂಥರ ಚಾಲೆಂಜಿಂಗ್ ಆಗಿ ತಗೋಬೇಕು. ಸಾರಿ ಉಡೋದಂತ ಹೇಳಿದರೆ ಕೂಡ ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಸುಲಭ ಅಂತ ನಾನು ಖಂಡಿತವಾಗ್ಲೂ ಅದನ್ನು ಹೇಳಲ್ಲ, ಕಷ್ಟ ಇದೆ, ಆದರೆ ಪ್ರಯತ್ನ ಪಡಬೇಕು. ಈಗ ಕೆಲವೊಂದು ಹೆಣ್ಮಕ್ಳಿಗೆ ಏನಂತ ಹೇಳಿದರೆ ಸಾರಿ ಉಡೋದಕ್ಕೆ ಬರಲ್ಲ. ಆ ಟೈಮಲ್ಲಿ ಅವರು ಕಲಿಯುವಂತಹ ಪ್ರಯತ್ನ ಮಾಡ್ತಾರೆ, ಕಲಿತಾರೆ ಕೂಡ. ಯಾವ ರೀತಿ ಅಂತ ಹೇಳಿದರೆ, ಈಗ ಮಾಮೂಲಿಯಾಗಿ ನಮ್ಮ ಅಮ್ಮಂದಿರೆಲ್ಲ ಹಿಂದೆ ಯಾವ ಥರ ಸಾರಿ ಉಡ್ತಾ ಇದ್ರು ನೋಡಿ, ಆ ಥರ ಸಾರಿ ಉಟ್ಕೊಂಡು ಹೋಗುವಂತಹ ಒಂದು ಅಭ್ಯಾಸನ ಮಾಡ್ಕೋತಾರೆ. ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೆ ನಾನು ಹೇಳೋದು ಏನಂತ ಹೇಳಿದರೆ, ಆ ಥರ ಮಾಡೋದಕ್ಕೆ ಹೋಗಬೇಡಿ. ನೀವು ಸಾರಿ ಉಡಬೇಕಿದ್ರೆ ಅಂದರೆ ನೀವು ಸಾರಿ ಉಡೋದು ಕಲಿಯುವಂತಹ ದಿನಗಳಲ್ಲಿ ನೀವು ಅದನ್ನು ಎಷ್ಟು ನೀಟಾಗಿ ಉಡೋದಕ್ಕೆ ಪ್ರಯತ್ನ ಪಡ್ತೀರಾ ಅಷ್ಟು ತುಂಬ ಒಳ್ಳೆಯದು. ಹೇಗೋ ಒಟ್ಟಾರೆಯಾಗಿ ಸೆರಗನ್ನೆಲ್ಲ ಹಿಡ್ಕೊಂಡು ಸಾರಿ ಉಡೋದಂತ ಹೇಳಿದರೆ ಅದು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದರೆ ಅದೇ ಅಭ್ಯಾಸ ಆಗಿ ಹೋಗುತ್ತೆ, ಅದೇ ಕಂಟಿನ್ಯೂ ಆಗುತ್ತೆ. ಅದೇ ರೀತಿ ಸಾರಿ ಉಡ್ಕೊಂಡು ಎಲ್ಲ ಕಡೆ ಓಡಾಡ್ತೀರಾ ನೀವು. ಹಾಗೆ ಮಾಡಬಾರ್ದು. ಸ್ಟಾರ್ಟಿಂಗಲ್ಲೇ ನಾವು ಸಾರಿ ಉಡೋದು ಕಲಿತಾ ಇದ್ದೀವಿ ಅಂತ ಅಂದಾಗಲೇ ಅದನ್ನು ನೀಟಾಗಿ ಉಡೋದನ್ನ ಕಲಿಬೇಕು. ತುಂಬ ನೀಟಾಗಿ ಸೆರಗು ಹಿಡಿಬೇಕು. ಆಮೇಲೆ ಕೆಳಗಿನ ನೆರಿಗೆ ಏನಿದೆ ನೋಡಿ, ಅದನ್ನು ಕೂಡ ಅಷ್ಟೇ ತುಂಬ ನೀಟಾಗಿ ಹಿಡಿಯೋದನ್ನು ಕಲಿಬೇಕು. ನಂತರ ಅದಕ್ಕೆ ಯಾವ ಥರ ಐರನ್ ಮಾಡಬೇಕು ಅದನ್ನು ಕೂಡ ಕಲಿಬೇಕು. ಯಾವಾಗಲೂ ಅಷ್ಟೇ ಪ್ರತಿಯೊಂದು ಕೆಲಸ ಕೂಡ ಅಷ್ಟೇ. ಇವಾಗ ಸಾರಿ ಮಾತ್ರ ಅಲ್ಲ, ಪ್ರತಿಯೊಂದು ಕೆಲಸ ಕಲಿಬೇಕಿದ್ರು ಕೂಡ ಅದನ್ನು ಸ್ಟಾರ್ಟಿಂಗಿಂದಲೇ ನೀಟಾಗಿ ಕಲಿತಾ ಬರಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಅದು ಹಾಗೇ ಮುಂದುವರಿತಾ ಹೋಗುತ್ತೆ. ಹಾಗೆ ತುಂಬ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಪಾಪ, ಸೀರೆ ಉಡೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಮದುವೆ ಆದ ನಂತರ ಕೂಡ ಅಷ್ಟೇ ತುಂಬ ಕಷ್ಟಪಡ್ತಾರೆ. ಕೆಲವೊಬ್ಬರು ಮೊದಲಿಗೇನೆ ಅಂದರೆ ಇಂಟ್ರೆಸ್ಟ್ ಇರೋರು ಬೇಗ ಕಲ್ತ್ಕೋತಾರೆ. ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರೋರು ಸೀರೆನಲ್ಲಿ ತುಂಬಾ ಕಷ್ಟಪಡ್ತಾರೆ. ನಾವು ಹೆಣ್ಮಕ್ಳು ಏನು ಅಂತ ಹೇಳಿದರೆ ಸೀರೆ ಉಡೋದಕ್ಕೆ ಕಲಿಲೇಬೇಕಲ್ವಾ. ನಾನು ಮೊದಲೇ ಹೇಳಿದೆ ನಿಮಗೆ, ಸೀರೆ ಉಡೋದು ಕಲಿಯೋದು ತುಂಬಾ ಇಂಪಾರ್ಟೆಂಟ್. ಹೆಣ್ಮಕ್ಳು ನಾವು ಹೆಣ್ಣಾಗಿ ಹುಟ್ಟಿದ್ದೀವಿ ಅಂತ ಹೇಳಿದರೆ ಸೀರೆ ಉಡೋದು ಕಲಿಲೇಬೇಕು. ನಮಗೆ ಸೀರೆ ಒಂದು ಭಾರತೀಯ ನಾರಿಯಾಗಿ ನಾವು ಸೀರೆ ಉಡಲೇಬೇಕಾಗತ್ತೆ. ಅಲ್ಲೆಲ್ಲೋ ಫಾರಿನಲ್ಲಿ ಹೋಗಿಬಿಟ್ಟು ಜೀವನ ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿ ಸೀರೆ ಇಲ್ಲಾಂದ್ರೂ ಪರವಾಗಿಲ್ಲ, ಆದರೆ ನಮಗೆ ಇಂಡಿಯಾದಲ್ಲಿ ಇರಬೇಕಿದ್ರೆ ಸೀರೆ ಬೇಕೇ ಬೇಕು. ಎಲ್ಲಿಗಾದರೂ ಫಂಕ್ಷನ್ಗೆ ಹೋಗುವಾಗೆಲ್ಲ ನಾವು ಸೀರೆನೇ ಉಡ್ತೀವಲ್ವ. ಅದಕ್ಕೋಸ್ಕರ ನಾನು ಹೇಳೋದು ಎಲ್ಲ ಹೆಣ್ಮಕ್ಳಿಗೆ ಸೀರೆ ಉಡೋದನ್ನ ಫಸ್ಟ್ ನೀವು ಕಲಿಲ್ಲ ಅಂತ ಹೇಳಿದರೆ ತುಂಬಾ ತೊಂದರೆ ಅನುಭವಿಸ್ಬೇಕಾಗತ್ತೆ. ಇದು ಮಾತ್ರ 100% ನಿಜ ಅಂತಲೇ ಹೇಳಬಲ್ಲೆ ನಾನು. ನಮಗೆ ಪ್ರತಿ ಸರಿ ಅಂದರೆ ಸೀರೆ ಉಡೋದಕ್ಕೆ ಯಾರೂ ಹೆಲ್ಪಿಗೆ ಬರಲ್ಲ. ಕೆಲವೊಂದು ಸರಿ ಬರ್ತಾರೆ, ಕೆಲವೊಂದು ಸರಿ ಮನೆ ಹತ್ತಿರ ಯಾರಾದರೂ ಇರ್ತಾರೆ. ಈ ಥರ ಹತ್ತಿರ ಯಾರಾದರೂ ಇದ್ದಾಗ ಸಾರಿ ಉಡೋದಕ್ಕೆ ನಮಗೆ ಹೆಲ್ಪ್ ಮಾಡ್ತಾರೆ. ಬಟ್ ನಾವು ಒಂದೊಂದ್ಸಲ ಏನಾಗುತ್ತೆ ಅಂತ ಹೇಳಿದರೆ ಮದುವೆಯಾಗಿ ಸಪ್ರೇಟಾಗಿ ಎಲ್ಲಾದರೂ ದೂರ ಹೋಗಿರ್ತೀವಿ. ಆವಾಗ ನಮಗೆ ಸಡನ್ನಾಗಿ ಸೀರೆ ಉಡಬೇಕು ಅಂತ ಹೇಳಿದರೆ ಯಾರನ್ನ ಕೇಳಿ ನಾವು ಪಾರ್ಲರ್ಗೆ ಹೋಗಬೇಕು. ಪಾರ್ಲರ್ಗೆ ಹೋದರೆ ಅಲ್ಲಿ 1500 ಈ ಥರ ಚಾರ್ಜ್ ಮಾಡ್ತಾರೆ. ಒಂದು ಜಸ್ಟ್ ನಿಮಗೆ ಸಾರಿ ಉಡಿಸಿದ್ದಕ್ಕೇ ಅಷ್ಟೊಂದು ದುಡ್ಡು ಕೊಡೋದಂತ ಹೇಳಿದರೆ ಅದು ಆಗಿ ಹೋಗುವಂತಹ ಮಾತಲ್ಲ ಅಲ್ವಾ. ಸುಮ್ಮನೆ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾವು ಯಾಕೆ ದುಡ್ಡು ವೇಸ್ಟ್ ಮಾಡೋದಲ್ವಾ. ಇದೆಲ್ಲ ನಾವು ಕಲಿಯುವಂತಹ ವಿಚಾರ, ಹೆಣ್ಮಕ್ಳು ಆಗಿ ನಾವು ಕಲಿಬೇಕಾದಂತಹ ವಿಚಾರನೇ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ ನಾನು. ಮಾತಾಡಿದರೆ ಮಾತಾಡ್ತಾನೆ ಇರ್ತೀನಿ, ಹಾಗಾಗಿ ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ಸೀರೆ ಉಡೋದನ್ನ ಹೇಳ್ಕೊಡ್ತೀನಿ ಬನ್ನಿ. ಓಕೆ, ಇವಾಗ ನಾನು ಇಲ್ಲೊಂದು ಸಿಲ್ಕ್ ಸ್ಯಾರಿನ ತೊಗೊಂಡಿದ್ದೀನಿ ನೋಡಿ. ಈ ಥರ ಇದೆ ಸಾರಿ. ಇದು ಸಾರಿಯ ಉಲ್ಟಾ ಅಂದರೆ ಅಡಿಭಾಗ ಅಂತ ಹೇಳ್ತೀವಲ್ವಾ ಅದು. ಇದು ಮೇಲ್ಗಡೆ ಭಾಗ, ಇದೇನಿದೆ ನೋಡಿ ಮೇಲ್ಗಡೆ ಭಾಗ. ಇದು ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಂತ ಅನ್ಕೋತೀನಿ ನಾನು. ಅಂದರೆ ಒಳಗಿನ ಭಾಗ ಯಾವುದು ಹೊರಗಿನ ಭಾಗ ಯಾವುದು ಅನ್ನೋದು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಈಗ ನಾವು ಮೊದಲು ಏನು ಮಾಡಬೇಕು ಅಂತ ಹೇಳಿದರೆ, ಈ ಥರ ಸಾರಿ ಇದೆಯಲ್ವ, ಈ ಥರ ಸೆರಗನ್ನು ಹಿಡ್ಕೊಂಡು ಈ ಥರ ನೆರಿಗೆ ಹಿಡಿಯೋದಕ್ಕೆ ಅಂದರೆ ಸೆರಗಿನ ನೆರಿಗೆ ಹಿಡಿಯೋದಕ್ಕೆ ಪ್ರಯತ್ನನ ಮಾಡಬೇಕು.
ಸೆರಗಿನ ನೆರಿಗೆ ಹಿಡಿಯೋದನ್ನ ಕಲಿಬೇಕು. ಅದು ಹೇಗೆ ಅಂತ ಹೇಳಿದರೆ, ಇದು ನೋಡಿ ಮೇಲ್ಭಾಗ, ಇದು ಸಾರಿಯ ಅಡಿಭಾಗ, ಓಕೆನಾ. ಇದು ಈ ಮೇಲ್ಭಾಗ ಏನಿದೆ ನೋಡಿ, ಇದು ನಮ್ಮ ಕಡೆ ಇರಬೇಕು. ಈ ರೀತಿ ನಾವಿವಾಗ ನಮಗೆ ಫೇಸ್ ಮಾಡಿ ನಿಲ್ಬೇಕಿದ್ರೆ ಮೇಲ್ಭಾಗನೇ ಇರಬೇಕು ನೋಡಿ. ಇದು ಮೇಲ್ಗಡೆ ಭಾಗ, ಇದು ನಮ್ಮ ಕಡೆ ಇರಬೇಕು. ನೀವು ಇದನ್ನು ನೀಟಾಗಿ ಲೆಫ್ಟ್ ಹ್ಯಾಂಡಲ್ಲಿ ಹಿಡಿಬೇಕು ನೋಡಿ. ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಹಿಡಿಬೇಕು. ನಂತರ ಇಲ್ಲಿ ಇವಾಗ ನೀವು ಮೆಜರ್ಮೆಂಟ್ ತಗೋಬೇಕು ಸಾರಿ. ಅಂದರೆ ನಾನು ಇದೇ ರೀತಿ ಉಡೋದು ಸಾರಿ. ನಾನು ಯಾವ ರೀತಿ ಉಡ್ತೀನಿ, ತುಂಬ ಸುಲಭವಾಗಿ ಯಾವ ಥರ ನೀಟಾಗಿ ಯಾವ ಥರ ಸಾರಿ ಉಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇದೇ ರೀತಿ ಉಡೋದು. ತುಂಬ ಜನ ಅಂದರೆ ಬೇರೆ ಬೇರೆ ಥರ ಈ ಸೆರಗಿನ ನೆರಿಗೆನ ಹಿಡಿತಾರೆ. ಬಟ್ ನಾನು ತುಂಬ ಸುಲಭವಾಗಿ ಇದೇ ರೀತಿ ಉಡೋದು. ಇದೇ ರೀತಿ ನನಗೆ ಇದು ತುಂಬಾ ಈಸಿ ಆಗುತ್ತೆ ನನಗೆ. ಸೊ ಹಾಗಾಗಿ ಇದೇ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಇದೇನಿದೆ ನೋಡಿ ಮೇಲ್ಭಾಗ ಅಲ್ವಾ, ಇದು ಇವಾಗ ನೀವು ಇಲ್ಲಿ ಅಳತೆ ಮಾಡಬೇಕು. ಮೊದಲು ನಾವು ತುಂಬಾ ಸಣ್ಣದಾಗಿ ತಗೋಬೇಕು ನೋಡಿ, ಸಣ್ಣದಾಗಿ ತಗೋಬೇಕು. ಅಂದರೆ ಈ ಬೆರಳು ಎಷ್ಟು ಉದ್ದ ಇದೆ ನೋಡಿ, ಈ ಥರ ಈ ಬೆರಳು ಇಲ್ಲಿ ಇಟ್ಕೊಂಡು ಇಷ್ಟು ಅಳತೆಗೆ ತಗೊಂಡ್ರೆ ಸಾಕಾಗತ್ತೆ ನೋಡಿ. ಈ ಥರ ತಗೋಬೇಕು. ಮೇಲ್ಭಾಗ ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಮೇಲ್ಭಾಗ, ಇದು ಅಡಿಭಾಗದಿಂದ ಸೆರಗು ಹಿಡಿಯೋದಕ್ಕೆ ಹೋಗಬೇಡಿ. ಮೇಲ್ಭಾಗನೇ ಹಿಡ್ಕೊಂಡು ಈ ಥರ ಹಿಡಿಯಿರಿ ನೋಡಿ. ಇದೇ ಥರ ಈಕ್ವಲ್ ಆಗಿ ಒಂದೇ ಥರ ಬರಬೇಕು. ನೋಡಿ ಈ ಥರ. ಇವಾಗ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ, ಇಲ್ಲಿ ಈಕ್ವಲ್ ಆಗಿ ಎಲ್ಲ ನೆರಿಗೆಗಳು ಬಂದಿದೆ ಅಲ್ವಾ. ಸೊ ಇಲ್ಲಿ ಹಿಡಿದಾಗ ನಮಗೆ ಇಷ್ಟು ಅಗಲ ಬರ್ತದೆ ನೋಡಿ, ಇಷ್ಟು ಅಗಲ ಎಕ್ಸ್ಟ್ರಾ ಸಿಗ್ತದೆ. ಇಷ್ಟು ನಿಮಗೆ ಇದಕ್ಕಿಂತ ಜಾಸ್ತಿ ಲೆಂತ್ ಬೇಕು ಅಂತ ಹೇಳಿದರೆ ನೀವು ಇನ್ನೂ ಸ್ವಲ್ಪ ಸಣ್ಣಗೆ ಹಿಡಿಬೇಕು. ಇದನ್ನು ಸಣ್ಣಗೆ ಹಿಡ್ಕೊಂಡ್ರೆ ಸ್ವಲ್ಪ ಚಿಕ್ಕದಾಗಿ ಹಿಡಿಯಿರಿ. ಇನ್ನೂ ಸ್ವಲ್ಪ ಚಿಕ್ಕದಾಗಿ ನೆರಿಗೆ ಹಿಡಿಯೋದಕ್ಕೆ ಶುರು ಮಾಡಿದಾಗ ಇನ್ನೊಂದು ಸ್ವಲ್ಪ ಅಗಲ ಬರುತ್ತೆ. ನಾರ್ಮಲಾಗಿ ಇವಾಗ ಎಲ್ಲರೂ ಕೂಡ ಇಷ್ಟೇ ಅಗಲ ಹಾಕೋದು. ನಾನು ಕೂಡ ಅಷ್ಟೇ ಇಷ್ಟ ಅಗಲ ಹಾಕ್ತೀನಿ ನೋಡಿ, ಇಷ್ಟ ಅಗಲ ಹಾಕ್ಕೋತೀನಿ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಎಕ್ಸ್ಟ್ರಾ ಇಷ್ಟು ಬಂದಿದೆ. ಕರೆಕ್ಟಾಗಿ ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ಈ ಥರ ಹಿಡಿದು ಈ ಫ್ಲೀಟ್ಸ್ ಏನಿದೆ ಇದನ್ನು ನೀಟಾಗಿ ವಾಪಸ್ ಇದನ್ನು ಹಿಡಿಬೇಕು. ತುದಿ ಭಾಗ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಇದು, ಈ ತುದಿ ಭಾಗನ ನೀಟಾಗಿ ಒಂದೇ ರೀತಿ ಬರೋ ಥರ ಹಿಡಿಬೇಕು. ವಾಪಸ್ಸು ಮೇಲ್ಗಡೆ ಇಲ್ಲಿ ಹಿಡ್ದಾದ ನಂತರನೇ ನೀವು ಕೆಳಗಡೆ ಹಿಡಿಯೋದಕ್ಕೆ ಪ್ರಯತ್ನ ಮಾಡಬೇಕು ನೋಡಿ. ಈ ಥರ ಓಕೆ. ಈಗ ಇಲ್ಲಿಗೊಂದು ನಾವು ಸೇಫ್ಟಿ ಪಿನ್ ಏನಿದೆ ನೋಡಿ ಅದನ್ನು ಹಾಕುವ. ಓಕೆ ಅಲ್ವಾ. ಇವಾಗ ನಮ್ಮದು ಸೆರಗಿನ ತುದಿ ಭಾಗ ಏನಿದೆ ಅದು ರೆಡಿಯಾಗಿದೆ. ಈಗ ಕಾಣ್ತಾ ಇರ್ಬೋದು ನಿಮಗೆ ನೋಡಿ, ರೆಡಿಯಾಗಿದೆ ಅಲ್ವಾ. ಈಗ ನಾನು ನಿಮಗೆ ಹೇಳ್ತೀನಿ ನೋಡಿ, ಅಂದರೆ ನಾನು ಈ ಥರ ಡೋರ್ಗೆಲ್ಲೇನು ಹಾಕಿ ಉಡೋದಕ್ಕೆ ಹೋಗಲ್ಲ. ಜಸ್ಟ್ ಹೀಗೆ ಹಿಡಿತೀನಿ. ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ, ಸ್ಯಾರಿ ಉಟ್ಟು ತುಂಬಾ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಇದೇ ರೀತಿ ಹಿಡಿದು ನೆರಿಗೆನ ಹಿಡಿತೀನಿ ಅಂತಲೇ ಹೇಳ್ಬೋದು. ನಿಮಗೆ ಸುಲಭ ಆಗುವಂತಹ ರೀತಿಯಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಈಗ ಈ ಡೋರ್ ಏನಿದೆ ನೋಡಿ, ಡೋರ್ ಇದೆಯಲ್ವಾ, ಈಗ ನೀವು ಇದು ಇಲ್ಲಿ ಈಕ್ವಲ್ ಆಗಿರಬೇಕು. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಿ ಒಂದೇ ಥರ ಇರಬೇಕು, ಮೇಲ್ಗಡೆ ಕೆಳಗಡೆ ಎಲ್ಲ ಇರಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಒಂದೇ ಥರ ಇರಬೇಕು. ಈಗ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ, ನೋಡಿ ಕಾಣ್ತಾ ಇದೆಯಾ, ಒಂದು ನಿಮಿಷ ಕ್ಯಾಮ್ರಾನ ಸರಿ ಮಾಡ್ತೀನಿ. ಈಗ ಈ ತುದಿ ಭಾಗ ಏನಿದೆ ನೋಡಿ, ತುದಿ ಭಾಗನ ಈ ಥರ ಇದಕ್ಕೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿಬಿಟ್ಟು ಡೋರ್ನ ಕ್ಲೋಸ್ ಮಾಡಬೇಕು. ಸ್ವಲ್ಪ ಮಧ್ಯಕ್ಕೆ ಹಾಕೊಳ್ಳಿ, ಸೈಡಿಗೆ ಹಾಕಿದ್ರೆ ಕಷ್ಟ ಆಗುತ್ತೆ ಹಿಡಿಯೋದು. ಈ ಥರ ಕ್ಲೋಸ್ ಮಾಡಿದೆ ನೋಡಿ. ಇವಾಗ ಟೈಟಾಗಿ ನಿಂತಿದೆ ಅಲ್ವಾ, ಇಲ್ಲಿ ಕಾಣ್ತಾ ಇರ್ಬೋದು. ಸ್ವಲ್ಪ ಸೈಡಿಗೆ ಹಾಕೋದಕ್ಕೆ ಹೋಗಬೇಡಿ, ಮಧ್ಯಕ್ಕೆ ಹಾಕೊಳ್ಳಿ. ಮಧ್ಯಕ್ಕೆ ಹಾಕಿದರೆ ನಿಮಗೆ ಹಿಡಿಯೋದಕ್ಕೆ ಈಸಿ ಆಗುತ್ತೆ. ಹಾಕಿ ಆದ ನಂತರ ಈಗ ನೀವು ಇದನ್ನು ನೆರಿಗೆ ಹಿಡಿಬೇಕು. ಯಾವ ಥರ ಅಂತ ಹೇಳಿದರೆ, ಇಲ್ಲಿ ಅಳತೆ ಇದೆಯಲ್ವಾ, ಇದು ಎಷ್ಟು ಅಗಲ ಇದೆ ನೋಡಿ, ಇಲ್ಲಿ ಎಷ್ಟು ಅಗಲ ಇದೆ ಅದನ್ನು ಮೊದಲು ಇಲ್ಲಿ ಹಿಡ್ಕೋಬೇಕು.
ನಂತರ ಇಲ್ಲಿಯ ನೀವು ಅಳತೆಯನ್ನು ಹಿಡ್ಕೋಬೇಕು. ಅದು ಹೇಗೆ ಅಂತ ಹೇಳಿದರೆ, ನಿಮ್ಮದು ಈ ಅಳತೆ ಇಲ್ಲಿಂದ ಇಲ್ಲಿಗೆ ನೀವು ಎಷ್ಟು ಅಳತೆ ತಗೋತೀರೋ ಆ ಅಳತೆಗೆ ನೀವು ನೆರಿಗೆ ಹಿಡಿತಾ ಬರಬೇಕು. ನೋಡಿ, ಕರೆಕ್ಟಾಗಿ ನೋಡಿ, ಈ ಥರ. ನಿಮಗೆ ಕ್ಯಾಮ್ರಾನ ಇನ್ನು ಹತ್ತಿರ ಇಟ್ಕೊಂಡು ತೋರಿಸ್ತೀನಿ ನಾನು. ಇಲ್ಲಿ ಇವಾಗ ನೀವು ನೆರಿಗೆನ ಹಿಡಿಬೇಕು. ಫಸ್ಟ್ ಸ್ವಲ್ಪ ಇದಕ್ಕಿಂತ ಇಲ್ಲಿಂದ ಮೇಲಿಂದ ಸ್ವಲ್ಪ 1.5 ಫೀಟ್ನಷ್ಟು ನೀವು ಅಳತೆಯನ್ನು ತಗೊಂಡು ಇಲ್ಲಿ ಮೊದಲಿಗೆ ಹಿಡ್ಕೋಬೇಕು. ಇಲ್ಲಿನ ಅಗಲ ಫಸ್ಟ್ ಕರೆಕ್ಟ್ ಮಾಡ್ಕೊಳ್ಳಿ. ನಂತರ ಹೀಗೆ ನೋಡಿ, ಹೀಗೆ ಈ ರೀತಿ ವಾಪಸ್ ಇಲ್ಲಿ ಈ ಕೈ ಏನಿದೆ ಇಲ್ಲಿ ಟಚ್ ಆಗಬೇಕು. ನಂತರ ವಾಪಸ್ ಇಲ್ಲಿ ಈ ರೀತಿ ನೋಡಿ, ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ, ಇಲ್ಲಿ ಕೂಡ ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿ ಯಾವುದೇ ಕಾರಣಕ್ಕೂ ಇದರಿಂದ ಹೊರಗಡೆ ಮಾತ್ರ ಈ ಒಳಗಿನ ಫ್ಲೂಯಿಡ್ಸ್ಗಳು ಬರಬಾರ್ದು. ಸೊ ಈ ರೀತಿ ನೀವು ಹಿಡಿತಾ ಹೋಗಬೇಕಾಗತ್ತೆ. ತುಂಬಾ ನೀಟಾಗಿ ಈ ರೀತಿ ಹಿಡಿತಾ ಬನ್ನಿ. ಇಲ್ಲಿ ಚೆಕ್ ಮಾಡ್ತಾ ಇರಿ, ಇಲ್ಲಿಂದ ಹೊರಗಡೆ ಬಂದಿದ ಅಂತ ಅಂದ್ಬಿಟ್ಟು. ಬರದೇ ಇರೋ ರೀತಿ ನೀವು ಇದನ್ನು ಈ ರೀತಿ ಹಿಡಿತಾ ಬರಬೇಕು. ಇಲ್ಲಿ ಕೂಡ ಅಳತೆ ತಗೋಬೇಕು, ಇಲ್ಲಿ ಕೂಡ ಅಳತೆ ತಗೋಬೇಕು. ಈ ಥರ ಒಳಗಿಂದ ಕೈ ತರಬೇಕಿದ್ರೆ ಲೆಫ್ಟಿಂದ ನಾವು ಕೈ ತರ್ತೀವಲ್ವ, ಆವಾಗಲೂ ಅಳತೆ ಬೇಕು. ರೈಟ್ ಸೈಡಿಂದ ಕೈ ತರಬೇಕಿದ್ರೆ ಆವಾಗಲೂ ಅಳತೆ ಬೇಕಾಗತ್ತೆ. ಸೊ ಈಗ ನೋಡಿ ಇಲ್ಲಿ, ಓಕೆ, ಈಗ ಇಲ್ಲಿ ಕರೆಕ್ಟಾಗಿ ಸಿಕ್ಕಿದೆ ಅಲ್ವಾ, ಕರೆಕ್ಟಾಗಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಈಗ ಇನ್ನೊಂದು ಸೇಫ್ಟಿ ಪಿನ್ ತಗೋಬೇಕು. ಇಲ್ಲಿ ಸರಿ ಮಾಡ್ಕೊಳ್ಳಿ. ಹಿಡಿದಿರೋಂತಹ ನೆರಿಗೆನ ಮೊದಲು ಸರಿ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಒಂದೇ ರೀತಿ ಬರಬೇಕು. ಎಲ್ಲ ನೆರಿಗೆಗಳು ಈ ಭಾಗದಲ್ಲಿ ಏನಿದೆ ನೋಡಿ, ಎಲ್ಲ ನೆರಿಗೆಗಳು ನಿಮಗೆ ಕಾಣಬೇಕು. ಓಕೆನಾ? ಈ ಥರ ಈ ರೀತಿ ಮಾಡಿ ಆಮೇಲೆ ಒಂದು ಸಲ ಈ ಥರ ಕೈಯಿಂದ ನೀವು ಅದನ್ನು ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ. ಆವಾಗ ಇನ್ನೂ ಚೆನ್ನಾಗಿ ನಿಲ್ಲತ್ತೆ. ಸೊ ಈಗ ಏನು ಮಾಡಬೇಕು ಅಂತ ಹೇಳಿದರೆ, ಇಲ್ಲಿಗೊಂದು ಸೇಫ್ಟಿ ಪಿನ್ ಹಾಕೋಬೇಕು. ಈಗ ಏನಂತ ಹೇಳಿದರೆ, ನಾನು ನಿಮಗೆ ಡೋರಲ್ಲಿ ಯಾವ ಥರ ಇಟ್ಕೊಂಡು ನೆರಿಗೆನ ಹಿಡಿಬೋದು ಅಂತ ಹೇಳ್ಕೊಟ್ಟೆ. ಇಷ್ಟ ಆಗಿದೆ. ಇಲ್ಲಿ ತನಕ ನಾನು ಡೋರಲ್ಲಿ ಯಾವ ರೀತಿ ಇಟ್ಕೊಂಡು ನೆರಿಗೆನ ಹಿಡಿಬೋದು ಅಂತ ಹೇಳ್ಕೊಟ್ಟಿದ್ದೆ. ಡೋರೇ ಬೇಕು ಅಂತೆಲ್ಲ, ವಾರ್ಡ್ರೋಬ್ ನಿಮ್ಮ ಬೆಡ್ರೂಮಲ್ಲಿ, ಪ್ರತಿಯೊಂದು ಬೆಡ್ರೂಮಲ್ಲಿ ಕೂಡ ವಾರ್ಡ್ರೋಬ್ ಇರುತ್ತೆ, ಡೋರ್ ಕೂಡ ಇರುತ್ತೆ, ಹಾಗಲ್ಲ. ಆದರೆ ಒಂದೊಂದ್ಸಲ ಏನಾಗುತ್ತೆ ಅಂತ ಹೇಳಿದರೆ, ಡೋರ್ ತೆಗಿತಾ ಇರಬೇಕಾಗತ್ತೆ. ಮನೆಯಲ್ಲಿ ಯಾರಾದರೂ ರೆಡಿ ಆಗ್ತಾ ಇರಬೇಕಿದ್ರೆ, ಅದು ಎಷ್ಟೊಂದು ಸರಿ ರೂಮಿಗೆ ಬರ್ತಾರೆ ಅವರು. ಆ ರೀತಿ ಇರಬೇಕಿದ್ರೆ ನಮಗೆ ಡೋರ್ ಹಾಕ್ಕೊಂಡು ಕೆಲಸನ ಮಾಡೋದಕ್ಕಾಗಲ್ಲ. ನನಗೆ ಸಡನ್ನಾಗಿ ಅದು ನೆನಪಿಗೆ ಬಂತು, ಡೋರ್ ಅಂತ ಹೇಳಿದೆ ನಾನು. ಕೆಲವೊಂದು ಹೆಣ್ಮಕ್ಳಿಗೆ ಅದು ತಲೆ ಓಡಲ್ಲ, ಡೋರಲ್ಲೇ ಇಟ್ಕೊಂಡು ನೆರಿಗೆನ ಹಿಡಿಯುವಂಥ ಪ್ರಯತ್ನ ಮಾಡ್ತಾರೆ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಈ ಥರ ವಾರ್ಡ್ರೋಬ್ ಇದೆಯಲ್ವಾ, ವಾರ್ಡ್ರೋಬಲ್ಲಿ ಹೇಗೂ ಡೋರ್ ಇರುತ್ತೆ. ಈಗ ನೀವೇನು ಮಾಡಬೇಕು ಅಂತ ಹೇಳಿದರೆ ಸ್ನೇಹಿತರೆ, ನಾನು ಫಸ್ಟ್ ಇವಾಗ ನಾನು ನಿಮಗೆ ಸ್ವಲ್ಪ ಇಲ್ಲಿ ತನಕ ನೆರಿಗೆ ಹಿಡಿದು ಪಿನ್ ಹಾಕ್ಕೊಂಡಿದ್ದೀನಲ್ವ, ಈಗ ನೀವು ಅಳತೆ ನೋಡ್ಕೋಬೇಕು. ಉದ್ದ ಎಷ್ಟು ಬೇಕು, ಇಲ್ಲಿ ಹಿಡ್ದಿರಲ್ಲ, ಉದ್ದ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ನೀವು ನೀಟಾಗಿ ಅಳತೆನ ಮಾಡ್ಕೋಬೇಕು. ಓಕೆ, ನನಗೆ ಇಷ್ಟು ಉದ್ದ ಬೇಕಾಗತ್ತೆ. ಸೊ ಈಗ ನೀವು ಎಷ್ಟು ಉದ್ದ ಬೇಕು ಅಂತ ತಿಳ್ಕೊಂಡ್ರಲ್ವ, ಇಲ್ಲೇ ಮೇಲ್ಗಡೆ ಇದು ಒಂದೇ ಅಂದರೆ ಲೇಯರ್ಗೆ ಸಾಕು, ಇದೊಂದೇ ಲೇಯರ್ಗೆ ಸಾಕು. ಈ ಲೇಯರ್ಗೆ ಜಸ್ಟ್ ಒಂದು ಪಿನ್ ಹಾಕ್ಕೊಳ್ಳಿ, ಅಂದರೆ ಅಳತೆ ನಿಮಗೆ ಗೊತ್ತಾಗೋದಕ್ಕೆ ಅಷ್ಟೇ. ನೋಡಿ, ಈ ರೀತಿ ಫಸ್ಟ್ ಲೇಯರ್ಗೆ ನಾನೊಂದು ಪಿನ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಈ ರೀತಿ ವಾರ್ಡ್ರೋಬ್ ಇದೆಯಲ್ವಾ, ನೋಡಿ ಈ ರೀತಿ ವಾರ್ಡ್ರೋಬ್ ಇದೆಯಲ್ವಾ, ಇದರೊಳಗಡೆ ಈ ರೀತಿ ಹಾಕಿ ಡೋರ್ನ ಗಟ್ಟಿಯಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಕರೆಕ್ಟಾಗಿ ಫಿಕ್ಸ್ ಆಗಿದೆ. ಈಗ ವಾಪಸ್ ನಾವು ಇಲ್ಲಿ ಹಿಡಿಬೇಕು. ಇವಾಗ ಇಲ್ಲಿ ಪಿನ್ ಹಾಕ್ಕೊಂಡಿದ್ದೀವಲ್ವಾ, ಈಗ ಇಲ್ಲಿ ಪಿನ್ ಹಾಕ್ಕೊಂಡಿದ್ದೀನಲ್ವ ನಾನು, ಇಲ್ಲಿದೆ ನೋಡಿ, ಇಲ್ಲಿ ಪಿನ್ ಇದೆ. ಇದು ನನ್ನ ಅಳತೆ. ಫಸ್ಟ್ ಸ್ವಲ್ಪ ಹಿಡಿದಾದ ನಂತರನೇ ನೀವು ಅಳತೆ ನೋಡ್ಕೊಳ್ಳಿ. ಇದು ನನ್ನ ಅಳತೆ ಅಂತ ಹೇಳ್ಬೋದು. ನನಗೆ ಇಷ್ಟು ಲೆಂತ್ ಬೇಕಾಗತ್ತೆ.
ಸೊ ಈಗ ನೀವು ನೀಟಾಗಿ ಈ ಸೆರಗು ಏನಿದೆ ಫಸ್ಟ್ ಲೇಯರ್ ಇದೆಯಲ್ವ ಅದರ ಒಳಗಡೆ ಬರೋ ಥರ ನೀಟಾಗಿ ವಾಪಸ್ ನೀವು ಈ ಥರ ಹಿಡಬೇಕು. ನೋಡಿ ಇದೇ ಅಳತೆ ತಗೊಂಡಿದ್ದೀನಿ, ಒಂದೇ ರೀತಿ ಬರುತ್ತೆ. ಈ ಕಡೆ ಕೂಡ ಒಂದೇ ರೀತಿ ಬರುತ್ತೆ ನೋಡಿ. ಇದೇ ಅಳತೆ ತಗೊಂಡು ಮಾಡಿಕೊಂಡ್ರೆ ಸ್ವಲ್ಪ ಕೂಡ ಆಚೆ ಈಚೆ ಆಗಲ್ಲ. ಈ ಪಿನ್ ಹಾಕೊಂಡಿದ್ದೀನಿ, ಅಲ್ಲೇ ಹಿಡಿತಾ ಇದ್ದೀನಿ ನಾನು. ಓಕೆ, ಇವಾಗ ಆಯ್ತು ನೋಡಿ. ಇಲ್ಲಿ ಪಿನ್ ಇದೆಯಲ್ವಾ, ಈಗ ಈ ಪಿನ್ನನ್ನು ತೆಗೆದು ಒಟ್ಟಿಗೆ ಎಲ್ಲ ಲೇಯರ್ಗಳನ್ನು ಒಟ್ಟಿಗೆ ಹಿಡ್ಕೊಂಡು ಪಿನ್ ಹಾಕೋಬೇಕು. ನೀಟಾಗಿ ಒಂದೇ ಕಡೆಗೆ ಬರಬೇಕು, ಎಲ್ಲ ನೆರಿಗೆಗಳು ಕೂಡ ಈಕ್ವಲ್ ಆಗಿರಬೇಕು. ಓಕೆ ನೋಡಿ, ಈಗ ಇಲ್ಲಿ ಪಿನ್ ಹಾಕೋಬೇಕು. ಈಗ ನಾವು ಸೆರಗಿಗೆ 3 ಪಿನ್ ಹಾಕೊಂಡಿದ್ದೀವಿ. ಬಿಗಿನರ್ಸ್ ಆದರೆ 3 ಪಿನ್ ಬೇಕಾಗತ್ತೆ, ಅಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರಿಗಾದರೆ 3 ಪಿನ್ ಬೇಕು ಅಂತಿಲ್ಲ, 2 ಪಿನ್ ಸಾಕಾಗತ್ತೆ. ಆದರೆ ನಾವು ಐರನ್ ಎಲ್ಲ ಮಾಡ್ತೀವಿ ಅಂತ ಅಂದಾಗ 3 ಪಿನ್ ಈ ಥರ ಹಾಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೆರಿಗೆಗಳೆಲ್ಲ ಎಲ್ಲಿಂದೆಲ್ಲಿಗೋ ಹೋಗುತ್ತೆ ಅದು. ಸೊ ಅದಕ್ಕಾಗಿ ಟೆನ್ಷನ್ ಬೇಡ ಅಂತ ಅಂದ್ಬಿಟ್ಟು ಈ ರೀತಿ 3 ಪಿನ್ ಹಾಕ್ಕೊಂಡ್ರೇ ಒಳ್ಳೆಯದು. ಈಗ ನಮ್ಮದು ಸೆರಗು ರೆಡಿ ನೋಡಿ. ಸೆರಗು ರೆಡಿಯಾಗಿದೆ, ಕಾಣ್ತಾ ಇರ್ಬೋದು ನಿಮಗೆ ಎಷ್ಟು ನೀಟಾಗಿ ಬಂದಿದೆ ಅಂತ. ಕಾಣ್ತಾ ಇದೆಯಲ್ವಾ? ಸೊ ಈಗ ನೀವು ಈ ಸಾರಿ ಏನಿದೆ ನೋಡಿ, ಇದನ್ನು ಈಗ ಆರಾಮಾಗಿ ಬಿಡ್ಬೋದು. ಇದರಲ್ಲಿ ಪಿನ್ ಇದೆ ಅಲ್ವಾ, ಹಾಗಾಗಿ ಅದನ್ನು ಕೆಳಗಡೆ ಬಿಟ್ಟು ನಂತರ ನೀವು ಇವಾಗ ಸಾರಿ ಉಡಬೇಕು. ನಿಮ್ಮ ಸಾರಿ ಇದೆಯಲ್ವಾ, ಈ ಸಾರಿಯ ಇದು ಅಡಿಭಾಗ ಸ್ಟಿಚ್ ಮಾಡಿರ್ತಾರೆ, ಗೊತ್ತಾಗತ್ತೆ ಅಂತ ಅನ್ಕೋತೀನಿ. ಫಾಲ್ ಕೂಡ ಇಟ್ಟಿರ್ತೀವಿ, ಅಡಿಭಾಗ ಯಾವುದು ಮೇಲ್ಭಾಗ ಯಾವುದು ಅನ್ನೋದು ಗೊತ್ತಾಗತ್ತೆ. ಸೊ ಅಡಿಭಾಗನ ನಾವು ನಮ್ಮ ಬಾಡಿಯ ಒಳಗಡೆ ಬರೋ ರೀತಿ ಈ ರೀತಿ ಫಿಕ್ಸ್ ಮಾಡಬೇಕು. ಇದು ಮೇಲ್ಭಾಗ. ನಾವು ಸ್ಕರ್ಟ್ ಹಾಕೊಂಡಿರ್ತೀವಿ, ಸ್ಕರ್ಟಿಗೆ ಫಿಕ್ಸ್ ಮಾಡ್ತೀವಿ. ಆದರೆ ನೀವು ಇಲ್ಲಿಯ ಫ್ಲೀಟ್ಸ್ ಇಡಬೇಕಿದ್ರೆ, ಇಲ್ಲಿಯ ನೆರಿಗೆ ಇಡಬೇಕಿದ್ರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿ ಇಟ್ಕೊಂಡು ಗಂಟು ಹಾಕಿಬಿಟ್ಟು ಸಾರಿ ನೋಡ್ತಾರೆ. ಆ ರೀತಿ ಮಾಡಬಾರ್ದು. ಅಲ್ಲಿ ನಮಗೆ ಸ್ವಲ್ಪ ಅದು ಹಿಡಬೇಕಿದ್ರೆ, ನೆರಿಗೆ ಹಿಡಿಬೇಕಿದ್ರೆ ಸ್ವಲ್ಪ ಅಂದರೆ ಜಾಸ್ತಿ ಹೆಚ್ಚು ಕಡಿಮೆ ಆಗುತ್ತೆ, ಅಲ್ಲಿ ಪೀಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈ ರೀತಿ ಒಂದು ಪಿನ್ ಮಾಡ್ಕೊಳ್ಳಿ. ಓಕೆನಾ? ಪಿನ್ ಮಾಡಿದ ನಂತರ ಇಲ್ಲಿ ಪಿನ್ ಮಾಡಿದ್ದೀನಲ್ವಾ, ನಂತರ ಇದೇ ರೀತಿ ಹಿಡ್ಕೊಂಡು ಹಿಂದ್ಗಡೆಯಿಂದ ತನ್ನಿ. ಓಕೆನಾ? ಹಾಕಿರೋದು ಇಲ್ಲೇ ಇದೆ ನೋಡಿ, ಪಿನ್ ಹಾಕಿರೋದು ಇಲ್ಲೇ ಇದೆ. ಇದನ್ನು ಈ ರೀತಿ ಇಲ್ಲಿಂದಾನೆ ಹಿಡ್ಕೊಂಡ್ಬನ್ನಿ. ಇದೇ ಥರ ನಿಧಾನಕ್ಕೆ ಹಿಡ್ಕೊಂಡು ನೀವು ನಿಮ್ಮ ಈ ರೀತಿ ನಿಮ್ಮ ಬಾಡಿಗೆ ಇದನ್ನು ಅಂದರೆ ಹೊದಿಕೆ ಥರ ಮಾಡ್ಕೊಳ್ಳಿ. ಹಿಂದ್ಗಡೆಯಿಂದ ತನ್ನಿ. ಓಕೆನಾ? ಇಲ್ಲಿ ಈ ಥರ ಬರುತ್ತೆ ನೋಡಿ, ಈ ಲೇಯರ್ ಈ ಥರ ಬಂದು ಇಲ್ಲಿಗೆ ನಾವು ಹಾಕೋಬೇಕು. ಹಾಕ್ಕೊಂಡಾಗ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವಾ ಸೆರಗು, ಇದು ಸಿಗತ್ತೆ ನಮಗೆ. ಓಕೆನಾ? ಸಿಕ್ಕಿದಾಗ ಇದನ್ನು ಈ ರೀತಿ ಹಾಕ್ಕೊಳ್ಳಿ ಲೆಫ್ಟ್ ಹ್ಯಾಂಡಿಗೆ. ಇದು ನಾನು ನಿಮಗೆ ಕ್ಯಾಮ್ರಾದಲ್ಲಿ ರೈಟ್ ಸೈಡ್ ಕಾಣ್ತಾ ಇರ್ಬೋದು, ಬಟ್ ಏನಂತ ಹೇಳಿದರೆ ನನಗೆ ಅದು ಬ್ಯಾಕ್ ಕ್ಯಾಮರಾ ಅಂತ ಇಟ್ಟಾಗ ನನಗೆ ಅಷ್ಟೊಂದು ಗೊತ್ತಾಗಲ್ಲ ಯಾವ ಥರ ಕಾಣಿಸುತ್ತೆ ಅದು ಆ ಕಡೆಯಿಂದ ಅಂತ ಅಂದ್ಬಿಟ್ಟು. ಮನೇಲಿ ಯಾರಾದರೂ ಇದ್ದರೆ ಅವರು ವಿಡಿಯೋ ಮಾಡ್ಬೋದು. ಬಟ್ ಇದು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇದು ನಂದು ಲೆಫ್ಟ್ ಸೈಡ್, ಇದು ರೈಟ್ ಸೈಡ್ ಆಗಿರುತ್ತೆ. ಲೆಫ್ಟ್ ಸೈಡ್ಗೆ ಈ ರೀತಿ ಹಾಕ್ಕೊಂಡ್ರಿ ಅಲ್ವಾ, ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ಈ ಲೇಯರ್ನ ಈ ಥರ ಸುತ್ತ ತರಬೇಕು ನೋಡಿ. ಈ ಥರ ನಿಮಗೆ ಬರುತ್ತಲ್ವಾ, ಇದು ಸೆಕೆಂಡ್ ಲೇಯರ್, ಇದು ಫಸ್ಟ್ ಲೇಯರು, ಇದು ಸಾರಿಯ ಸೆಕೆಂಡ್ ಲೇಯರು. ಇಲ್ಲಿ ನೀವು ನೋಡಿ, ಇಲ್ಲಿ ಟೈಟಾಗಿ ಎಲ್ಲೂ ಹಿಡ್ಕೋಬೇಕಾಗತ್ತೆ. ಇಲ್ಲಿ ಪಿನ್ ಜಾರಬಾರ್ದು ಮೇಲ್ಗಡೆ. ಇಲ್ಲಿ ಈ ರೀತಿ ಹಿಡ್ಕೊಂಡು ನಾವಿವಾಗ ಇಲ್ಲಿ ಪಿನ್ ಹಾಕ್ತೀವಿ ನೋಡಿ. ಇದು ನಮ್ಮ ಈ ಕಾಲು ಇದೆಯಲ್ವಾ, ಈ ಕಾಲು ಏನಿದೆ ನೋಡಿ, ಈ ಕಾಲಿನ ಇಲ್ಲಿಗೆ ತಾಗೋ ಥರ ನಾವು ಇಲ್ಲಿಗೆ ತಾಗುವಷ್ಟು ನಮಗೆ ಗ್ಯಾಪ್ ಬೇಕಾಗತ್ತೆ. ಈ ಕಾಲಿನ ಈ ಭಾಗ ಏನಿದೆ ನೋಡಿ,
ಈ ಭಾಗಕ್ಕೆ ತಾಗೋಷ್ಟು ನಮಗೆ ಗ್ಯಾಪು ಇಲ್ಲಿಂದ ಇಲ್ಲಿಗೆ ಬೇಕಾಗುತ್ತೆ. ಸೊ ಇವಾಗ ನೀವೇನು ಮಾಡಬೇಕಪ್ಪ ಅಂತ ಹೇಳಿದರೆ ಇಲ್ಲೊಂದು ಪಿನ್ ಹಾಕೋಬೇಕು. ಇದು ನಿಮ್ಮ ಅಳತೆ. ಈ ನೆರಿಗೆ ಅಂದರೆ ಎದುರುಗಡೆ ನೆರಿಗೆ ಏನು ಹಿಡಿತೀವಿ ನೋಡಿ, ಅದು ಹಿಡಿಯೋದಕ್ಕೆ ಅಳತೆ. ಈಗ ನೀವು ಇಲ್ಲಿಗೊಂದು ಪಿನ್ ಹಾಕೋಬೇಕು. ಓಕೆ, ಇಷ್ಟು ಭಾಗದಲ್ಲಿ ನಾವು ನೆರಿಗೆ ಹಿಡಿಲಿಕ್ಕಿಲ್ಲ. ನಂತರ ಇಲ್ಲಿ ತನಕ ಕೂಡ ನೀವು ನೆರಿಗೆ ಹಿಡಿಬೇಕಾಗತ್ತೆ. ಈಗ ನೀವೇನು ಮಾಡಬೇಕು ಅಂತ ಹೇಳಿದರೆ ಈ ಥರ ಉಡ್ಕೊಂಡೇ ಇರಿ. ನಿಮಗೆ ಬಿಚ್ಚಿದ್ರೆ ವಾಪಸ್ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಬಿಚ್ಚೋದಕ್ಕೆ ಹೋಗಬೇಡಿ. ಈ ಥರ ಇಲ್ಲೊಂದು ಪಿನ್ ಹಾಕಿಬಿಟ್ಟು ನಂತರ ಇಲ್ಲಿಂದ ನೀವು ಇವಾಗ ನೆರಿಗೆ ಹಿಡಿಯೋದಕ್ಕೆ ಶುರು ಮಾಡಿ. ಇದು ಸ್ವಲ್ಪ ಅಗಲ ಇರಲಿ. ನಾವಿವಾಗ ಇಲ್ಲಿಂದ ಇಲ್ಲಿಗೆ ಈ ಬೆರಳಿನ ಅಳತೆ ತೊಗೊಂಡಿದ್ದೀನಲ್ವ, ಅದಕ್ಕಿಂತ ಸ್ವಲ್ಪ ಲೈಟಾಗಿ ಅಗಲ ಇರಲಿ. ಈ ರೀತಿ ಬಂದಾಗ ಇಲ್ಲಿ ಇಷ್ಟು ಗ್ಯಾಪ್ ಬರುತ್ತಲ್ವ, ಇದು ನಿಮಗೆ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ. ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ನನಗೆ ಕಡಿಮೆ ಬೇಕು, ಇಷ್ಟೊಂದು ಗ್ಯಾಪ್ ಬೇಡ ಅಂತ ಅಂದಾಗ ಇಷ್ಟೊಂದು ಗ್ಯಾಪ್ ಬರಲೂಬಾರ್ದು. ಈ ನಾವು ಲಾಸ್ಟ್ ಲೇಯರ್ ಏನು ತೊಗೊಂಡಿದ್ದೀವಿ ಅದನ್ನು ಕಂಪ್ಲೀಟಾಗಿ ಸ್ವಲ್ಪ ಜಾಸ್ತಿ ಇಲ್ಲಿ ಟೈಟ್ ಆಗಿರಲಿ ನಿಮಗೆ. ನೋಡಿ ಈ ಥರ ಹಿಡ್ಕೊಳ್ಳಿ. ಇಷ್ಟು ಜಾಗ ಸಾಕಾಗುತ್ತೆ. ಇಷ್ಟು ಗ್ಯಾಪ್ ನಮಗೆ ಡೈರೆಕ್ಟಾಗಿ ಈ ಥರ ಫಿಕ್ಸ್ ಮಾಡಬೇಕಾದ್ರೆ ನೋಡಿ, ಡೈರೆಕ್ಟಾಗಿ ನಾವು ಸ್ಕರ್ಟಿಗೆ ಫಿಕ್ಸ್ ಮಾಡ್ತೀವಿ, ಇಷ್ಟು ಭಾಗ ಉಳ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಈಗ ಇದನ್ನು ಒಂದೇ ರೀತಿ ಮಾಡಬೇಕು. ಮೊದಲು ಇಲ್ಲಿ ಒಂದೇ ರೀತಿ ಮಾಡ್ಕೋಬೇಕು. ಮಾಡಿಕೊಂಡು ಇಲ್ಲೊಂದು ಪಿನ್ ಹಾಕ್ಕೊಂಡಿದ್ದೆ ಅಲ್ವಾ, ಈ ಪಿನ್ನನ್ನು ಈಗ ತೆಗೆದು ಇಲ್ಲಿಗೆ ಹಾಕೋತೀನಿ. ಓಕೆ, ಇದು ಇವಾಗ ರೆಡಿ ಆಯ್ತಲ್ವಾ. ಈಗ ಸಾರಿನ ಬಿಚ್ತೀನಿ. ಬಿಚ್ಚಿಬಿಟ್ಟು ಇವಾಗ ವಾಪಸ್ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಾನು ಆಗ ಸೆರಗು ಹಿಡಬೇಕಿದ್ರೆ ವಾರ್ಡ್ರೋಬಿಗೆ ಹಾಕ್ಕೊಂಡಿದ್ದೆ ಅಲ್ವಾ, ಅದೇ ಥರ ಇದನ್ನು ಇವಾಗ ಒಂದೇ ರೀತಿ ಹಿಡಿಬೇಕು. ನೋಡಿ, ಇಲ್ಲೊಂದು ಪೀಸ್ ಇದೆ, ಇಲ್ಲೊಂದು ಪೀಸ್ ಇದೆ ಅಲ್ವಾ, 2 ಲೇಯರಲ್ಲಿ ಸಿಗತ್ತೆ ನಿಮಗೆ. ಇದನ್ನು ಈ ಥರ ಈಕ್ವಲ್ ಆಗಿ ಒಂದೇ ಥರ ಹಿಡಿದು ನಂತರ ಇದನ್ನು ಇವಾಗ ವಾಪಸ್ ನಾವು ನಮ್ಮದು ವಾರ್ಡ್ರೋಬ್ ಏನಿದೆ ನೋಡಿ, ಇದರ ಮೇಲ್ಗಡೆ ಇದನ್ನಿವಾಗ ವಾಪಸ್ ಇಲ್ಲಿ ಒಳಗಡೆ ಹಾಕೋಬೇಕು. ಇದು ನಮ್ಮ ಸಾರಿಯ ಮೇಲ್ಭಾಗ. ಹಾಕಿ ಗಟ್ಟಿಯಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇವಾಗ ಇಲ್ಲಿ ನೀವು ನೆರಿಗೆ ಹಿಡಿಬೇಕು. ಮಧ್ಯಭಾಗದಲ್ಲಿ ಫಸ್ಟ್ ನೀವು ಹಿಡ್ಕೊಳ್ಳಿ ಒಂದ್ಸಲ. ಮಧ್ಯಭಾಗದಲ್ಲಿ ಇಲ್ಲಿಗೆ ಕೂಡ 3 ಪಿನ್ ಹಾಕಬೇಕಾಗತ್ತೆ. ಐರನ್ ಮಾಡಬೇಕಿದ್ರೆ ಕಷ್ಟ ಆಗುತ್ತೆ, ಇಲ್ಲ ಅಂತ ಹೇಳಿದರೆ ಎಲ್ಲೆಲ್ಲಿಗೋ ಹೋಗುತ್ತೆ ಅದು ನೆರಿಗೆ. ಸೊ ಹಾಗಾಗಿ ಇಲ್ಲಿ ಕೂಡ 3 ಪಿನ್ ಬೇಕಾಗತ್ತೆ. ಇದು ತುಂಬ ಈಸಿ. ಸೆರಗು ಹಿಡಿಯೋದು ಸ್ವಲ್ಪ ಕಷ್ಟ. ಸೆರಗನ್ನ ಈ ರೀತಿ ವಾರ್ಡ್ರೋಬಿಗೆ ಹಾಕ್ಬಿಟ್ಟು ಹಿಡಿಯೋದು ಕೂಡ ಸ್ವಲ್ಪ ಕಷ್ಟ ಇದೆ. ಬಟ್ ಇದು ತುಂಬ ಈಸಿಯಾಗಿ ನಮಗೆ ಹಿಡಿಬೋದು. ನೋಡಿ, ಮಧ್ಯಭಾಗ ರೆಡಿ ಆಯಿತು. ಈಗ ಇಲ್ಲೊಂದು ಸೇಫ್ಟಿ ಪಿನ್ ಹಾಕ್ಕೊಳ್ಳೋಣ. ಇಲ್ಲಿ ತೊಂದರೆ ಇಲ್ಲ, ಇಲ್ಲಿ ಹಾಕಬೇಕು ಇಲ್ಲಿ ಹಾಕಬೇಕು ಅಂತ ಏನಿಲ್ಲ, ಎಲ್ಲಿ ಬೇಕಾದರೂ ಹಾಕೋಬಹುದು. ಓಕೆ ಅಲ್ವಾ. ಇವಾಗ ಕೆಳಗಡೆ, ಇದು ನಮ್ಮದು ಕೆಳಗಡೆ ಭಾಗ. ಇಲ್ಲಿ ಕೂಡ ನೀಟಾಗಿ ನೀವು ನೆರಿಗೆನ ಹಿಡಿತಾ ಬನ್ನಿ. ನೋಡಿ ಈ ಥರ. ಯಾರ ಹೆಲ್ಪ್ ಕೂಡ ಬೇಕಾಗಿಲ್ಲ ನಿಮಗೆ. ನಿಮ್ಮಷ್ಟಕ್ಕೆ ನೀವು ತುಂಬಾ ಚೆನ್ನಾಗಿ ಸಾರಿನ ಉಡ್ಕೋಬೋದು. ಅವರನ್ನು ಕರೆಯೋದು ಇವರನ್ನು ಕರೆಯೋದು ಏನು ಬೇಕಾಗಿಲ್ಲ. ಇದೊಂದ್ಸಲ ನೀವು ಈ ವಿಡಿಯೋನ ಕರೆಕ್ಟಾಗಿ ನೋಡಿದರೆ ಆರಾಮಾಗಿ ನೀವು ಸಾರಿನ ಉಟ್ಕೋಬಹುದು. ಸಾರಿ ಈಗ ಇಲ್ಲಿಗೊಂದು ಪಿನ್ ಹಾಕುವ. ಓಕೆ, ಇವಾಗ ನಮ್ಮದು ಈ ನೆರಿಗೆ ಏನಿದೆ ನೋಡಿ, ಅದು ಕೂಡ ರೆಡಿಯಾಗಿದೆ. ಇಷ್ಟೇ. ಸಾರಿ ಉಡೋದಕ್ಕೆ ನಾವು ನಾಳೆ ಎಲ್ಲಿಗಾದರೂ ಹೋಗಬೇಕಿದೆ, ನಮಗೆ ಸಾರಿ ಉಡಬೇಕು ಅಂತಂದಾಗ ಹಿಂದಿನ ದಿನ ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಸಾರಿನ ಉಡ್ಬೋದು ಸ್ನೇಹಿತರೆ. ಇವಾಗ ತುಂಬ ಈಸಿಯಾಗಿ ಸಾರಿನ ಉಡ್ಬೋದು. ನೋಡಿ, ಈ ಥರ ನಮಗೆ ಈ ನೆರಿಗೆ ಕೂಡ ರೆಡಿಯಾಗಿದೆ. ಹಾಗೆ ಈ ಸೆರಗು ಕೂಡ, ಈ ನೆರಿಗೆ ಕೂಡ ರೆಡಿಯಾಗಿದೆ, ಸೆರಗಿನ ನೆರಿಗೆ ಕೂಡ ರೆಡಿಯಾಗಿದೆ. ಇದಕ್ಕೆ ಇನ್ನು ನೀವು ಐರನ್ ಮಾಡಬೇಕು. ಈ ಥರ ಎಲ್ಲ ರೆಡಿ ಮಾಡಿದ ನಂತರ ನೀವು ನೀಟಾಗಿ ಇದನ್ನು ಈ ರೀತಿ ಹಿಡಿದು ಐರನ್ ಮಾಡಬೇಕು. ಐರನ್ ಮಾಡೋದಕ್ಕೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ನಾನು. ಇದೇ ಥರ ಹಿಡ್ಕೊಂಡು ಐರನ್ ಮಾಡೋದು. ಇಲ್ಲಿ ಕೂಡ ಅಷ್ಟೇ, ಸೆರಗು ಕೂಡ ಅಷ್ಟೇ, ಈ ಥರ ಹಿಡ್ಕೊಂಡು ಐರನ್ ಮಾಡೋದು. ಎಲ್ಲ ಫ್ಲೀಟ್ಸ್ಗಳು ಒಂದೇ ರೀತಿ
ತುಂಬ ನೀಟಾಗಿ ನಿಲ್ಲೋ ಥರ ಈ ಥರ ಐರನ್ ಮಾಡ್ಕೊಂಡ್ರೆ ಆಯಿತು. ನಿಮ್ಗೇನಾದರೂ ಸಾರಿ ಐರನ್ ಯಾವ ಥರ ಮಾಡೋದಂತ ಅನ್ನೋದನ್ನ ಹೇಳ್ಕೊಡ್ಬೇಕು, ಬಾಕ್ಸ್ ಫೋಲ್ಡಿಂಗ್ ಮಾಡೋದನ್ನ ಹೇಳ್ಕೊಡ್ಬೇಕು ಅಂತ ಹೇಳಿದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಅದನ್ನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದರಲ್ಲೇ ಹಾಕಿದರೆ ತುಂಬಾ ಲೆಂತಿ ಆಗುತ್ತೆ, ವಾಪಸ್ ನಾನು ಐರನ್ ಮಾಡೋದನ್ನ ತೋರಿಸಿದ್ರೆ. ಸೊ ಹಾಗಾಗಿ ನಿಮ್ಗೆ ಯಾರಿಗಾದರೂ ಬೇಕು ಅಂತ ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಈ ಥರ ಪಿನ್ ಹಾಕಿಬಿಟ್ಟು ಐರನ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಯಾವ ಥರ ಇಡೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಓಕೆ, ಇವಾಗ ಒಂದ್ಸಲ ಉಟ್ಟು ತೋರಿಸ್ತೀನಿ ನಿಮಗೆ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಸಾರಿ ಉಡ್ಬೋದು ಅಂತೇಳಿ. ಈ ಥರ ನೀವು ಹಾಕೊಂಡಾಗ ಇಲ್ಲಿ ಕೆಳಗಡೆ ಮಾತ್ರ ಸ್ವಲ್ಪ ಪಿನ್ನೆಲ್ಲ ಹಾಕ್ಕೊಂಡಿರ್ತೀವಲ್ವಾ, ಸ್ವಲ್ಪ ಎಲ್ದಾಗತ್ತೆ. ಅದನ್ನು ಅಷ್ಟೊಂದು ಜಾಸ್ತಿ ನೀವು ಇಗ್ನೋರ್ ಮಾಡಿ, ಅದಿರಲಿ, ಅದಾಗಿ ಇರಲಿ. ನಂತರ ನೀವು ಇಲ್ಲಿ ಪಿನ್ ಹಾಕೊಂಡಿರ್ತೀವಲ್ವ, ಇಲ್ಲಿ ಪಿನ್ನ ಫಿಕ್ಸ್ ಮಾಡಿ. ನಿಮ್ಮ ಬ್ಲೌಸ್ ಏನಿದೆ ಬ್ಲೌಸಿಗೆ ಪಿನ್ ಫಿಕ್ಸ್ ಮಾಡಿ ಆದ ನಂತರ ಇಲ್ಲಿ ಕೆಳಗಡೆ ಹಾಕೊಂಡಿರ್ತೀವಲ್ವ ಪಿನ್, ಇದನ್ನು ಫಸ್ಟ್ ತೆಗಿಬೇಕು. ಓಕೆ, ನೆಕ್ಸ್ಟ್ ಮಧ್ಯಭಾಗಕ್ಕೆ ಏನು ಹಾಕೊಂಡಿದ್ದೀವಿ ಅದನ್ನು ತೆಗಿಬೇಕು. ಓಕೆ, ಇವಾಗ ಮೇಲ್ಗಡೆ ಭಾಗ ಹಾಕೊಂಡಿರುವಂತಹ ಪಿನ್ನನ್ನು ತೆಗೆಯೋದಕ್ಕೆ ಹೋಗಬೇಡಿ, ಇದು ಹಾಗೆ ಇರಲಿ. ಮಿಡ್ಲಿಗೆ ಹಾಗೆ ಕೆಳಗಡೆ ಹಾಕೊಂಡಿರುವಂತಹ ಪಿನ್ನನ್ನು ತೆಗೆದು ನೀಟಾಗಿ ಉಟ್ಕೊಂಡ್ರೆ ಆಯಿತು. ಒಂದು 5 ನಿಮಿಷ ಸಾಕಾಗತ್ತೆ ಸ್ನೇಹಿತರೆ. ಈ ಥರ ನೀವು ಸಾರಿನ ರೆಡಿ ಮಾಡಿಕೊಂಡು ಉಡೋದಕ್ಕೆ ಒಂದು 5 ನಿಮಿಷ ಸಾಕಾಗತ್ತೆ. ನೋಡಿ ಎಷ್ಟು ನಾನು ಅಳತೆ ಬಿಟ್ಟು ಈ ನೆರಿಗೆ ಹಿಡ್ಕೊಂಡಿದ್ದೀನಿ ಅಷ್ಟೇ ಅಳತೆಗಿದೆ ಇದು. ಈಗ ಇಲ್ಲೊಂದು ಪಿನ್ ಹಾಕೋಬೇಕು. ಈಗ ಇಲ್ಲಿಗೆ ಪಿನ್ ಹಾಕೋಬೇಕು, ಸ್ಕರ್ಟಿಗೆ ಪಿನ್ ಹಾಕೋಬೇಕು. ಯಾವಾಗ ಹೇಳಿದೆ ಅಲ್ಲ ನಾನು, ಅದೇ ಅಳತೆಗೆ ಪಿನ್ನನ್ನು ಹಾಕೋಬೇಕು. ನಂತರ ಇದನ್ನು ನೋಡಿ, ಇಲ್ಲಿ ಕೂಡ ಅಷ್ಟೇ, ಜಾಸ್ತಿ ಉಳಿಲಿಲ್ಲ, ಎಷ್ಟು ಬೇಕೋ ಅಷ್ಟೇ ಉಳಿದಿದೆ ನೋಡಿ, ಹೆಚ್ಚು ಕಡಿಮೆ ಏನೂ ಆಗಿಲ್ಲ, ಎಷ್ಟು ಬೇಕೋ ಅಷ್ಟೇ ನೋಡಿ. ಇಲ್ಲ ಅಂತ ಹೇಳಿದರೆ ಇಲ್ಲಿ ಜಾಸ್ತಿ ಬರೋದು, ಅದನ್ನು ನೀವು ಈ ರೀತಿ ಇಲ್ಲಿಗೆ ಫಿಕ್ಸ್ ಮಾಡಿದಾಗ ಇಲ್ಲಿ ನೆರಿಗೆ ಥರ ಬರೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳಿದಲ್ವ, ಕೊನೆಗೆ ತಗೊಂಡಿರುವಂತಹ ನೆರಿಗೆನಲ್ಲಿ ಸ್ವಲ್ಪ ಅಗಾಲ ಮಾಡಿ ತಗೊಂಡು ಇಲ್ಲಿ ನಮಗೆ ಫಿಕ್ಸ್ ಮಾಡೋದಕ್ಕೆ ಬೇಕಾಗಿರೋಷ್ಟೇ ಪೀಸ್ನ ಉಳ್ಕೊಂಡು ಆಮೇಲೆ ಒಳಗಡೆ ಹಾಕಿ, ನೆರಿಗೆ ಒಳಗಡೆ ಹಾಕಿ, ಆವಾಗ ಕರೆಕ್ಟ್ ಆಗುತ್ತೆ. ಓಕೆ ಅಲ್ವಾ? ಏನಾದರೂ ಡೌಟ್ ಇದ್ದರೆ, ಏನಾದರೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಎಲ್ರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಇನ್ನೂ ನೀಟಾಗಿ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದರೆ ಇನ್ನೊಂದ್ಸಲ ಟ್ರೈ ಮಾಡಿಬಿಟ್ಟು ನಾನು ನಿಮಗೆ ಸಾರಿ ಉಡೋದನ್ನ ಹೇಳ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ನಾನು. ಇಷ್ಟ ಆಗಿದ್ದರೆ ನಿಮ್ಗೇನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಇರುವಂತಹ ಎಲ್ಲ ಹೆಣ್ಮಕ್ಳಿಗೂ ಶೇರ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಅವ್ರಿಗೆ ಕೂಡ ಕಲ್ತಾಗತ್ತಲ್ವಾ, ಪಾಪ ಹೆಣ್ಮಕ್ಳಲ್ವಾ, ಎಲ್ಲರೂ ಕೂಡ ಸಾರಿ ಉಡೋದಕ್ಕೆ ಕಲೀಲಿ, ಇಷ್ಟೇ ಇದೆ. ಆ ಒಂದು ಉದ್ದೇಶದಿಂದನೇ ನಾನು ಈ ಒಂದು ವಿಡಿಯೋನ ಮಾಡಿರೋದು. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ, ನಿಮ್ಮೆಲ್ಲರಲ್ಲಿ ಕೂಡ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ, ಡೌಟ್ ಇದ್ದಿದ್ರೆ ನನ್ನಲ್ಲಿ ಕೇಳ್ಬೋದು, ನಾನು ನಿಮಗೆ ಅದಕ್ಕೆ ಉತ್ತರ ಕೊಡ್ತೀನಿ. ಓಕೆ, ಹಾಗಾದರೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟೊತ್ತಿಗೆ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.